ತುಂಬ ಬೇಗ ಸಣ್ಣ ಆಗಬೇಕು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಯಾವುದೇ ಖರ್ಚಿಲ್ಲದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಅಡುಗೆ ಮನೆಯಲ್ಲಿರುವ ಈ 4 ಪದಾರ್ಥಗಳನ್ನು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗಾಗಲೇ ಸಾಕಷ್ಟು ಮಂದಿ ಇದನ್ನು ಬಳಸಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಂಡಿದ್ದಾರೆ. ಕೇವಲ ಅರ್ಧ ಸ್ಪೂನಷ್ಟು ಸಾಕು ನಿಮ್ಮ ದೇಹದ ಕೊಬ್ಬು ಕರಗೋದಕ್ಕೆ. ದೇಹದ ತೂಕ, ಹೊಟ್ಟೆಯ ಭಾಗದ ಬೊಜ್ಜು, ಸೊಂಟದ ಭಾಗದ ಬೊಜ್ಜು ಇದೆಲ್ಲವೂ ಕರಗೋಗ್ಬಿಡತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಬಾಣಂತನದಲ್ಲೂ ಕೂಡ ಇದನ್ನು ಬಳಸ್ಬೋದು, ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಜಸ್ಟ್ ಅರ್ಧ ಸ್ಪೂನ್ ಅಷ್ಟೇ. ಇದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಕೆಟ್ಟ ಕೊಬ್ಬು ಕರಗುತ್ತೆ, ದೇಹದ ತೂಕ ನೈಸರ್ಗಿಕವಾಗಿ ಕಡಿಮೆ ಆಗುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಜೀರಿಗೆ, ಅಡುಗೆ ಮನೆಯಲ್ಲಿ ಇರುವಂತಹ ಜೀರಿಗೆ. ಇದು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಸ್ನೇಹಿತರೆ. ನಂತರ ಓಂಕಾಳು, ಇದು ಅಷ್ಟೇ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ, ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಯಾರಿಗೆ ಅಜೀರ್ಣ ಇರುತ್ತೆ ಅವರೆಲ್ಲರಿಗೂ ಇದು ತುಂಬಾ ಒಳ್ಳೆಯದು. ಓಂಕಾಳನ್ನು ತೊಗೊಂಡಿದ್ದೀನಿ. ನಂತರ ಸೋಂಪು ಕೂಡ ಅಷ್ಟೇ ದೇಹದ ಕೊಬ್ಬನ್ನು ಕರಗಿಸುತ್ತೆ, ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ, ದೇಹದಲ್ಲಿ ಇರುವಂತಹ ಕೆಟ್ಟ ಕೊಬ್ಬು ಕರಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮೆಂತ್ಯ, ಇದು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೃದಯದ ಆರೋಗ್ಯಕ್ಕೆ, ಹೊಟ್ಟೆಯ ಆರೋಗ್ಯಕ್ಕೆ ಖಂಡಿತ ಇದನ್ನು ನಾವು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅದ್ಭುತ ಒಂದು ಪ್ರಯೋಜನ ಸಿಗುತ್ತೆ. ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ಇದೆಲ್ಲವನ್ನು ಸಮ ಪ್ರಮಾಣದಲ್ಲಿ ತಗೊಳ್ಳೋಣ. ನಿಮಗೇನಾದರೂ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದರೆ ಓಂಕಾಳು ಸಣ್ಣಗಿರುತ್ತೆ ನೋಡಿ, ಓಂಕಾಳು ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳಿ. ಅಂದರೆ 1 ಸ್ಪೂನ್, ಎಲ್ಲನೂ 2 ಸ್ಪೂನ್ ತೊಗೊಂಡ್ರೆ ಅದನ್ನು 1 ಸ್ಪೂನ್ ತೊಗೊಳ್ಳಿ. ಬೇರೆ ಎಲ್ಲ 1 ಸ್ಪೂನ್ ತೊಗೊಂಡ್ರೆ ಅದನ್ನು ಅರ್ಧ ಸ್ಪೂನ್ ತೊಗೊಳ್ಳಿ. ದೇಹದಲ್ಲಿ ಹೀಟು ಜಾಸ್ತಿ ಇದೆ, ಇಲ್ಲ ಅಂದರೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ. ಇದೆಲ್ಲವನ್ನು ರೋಸ್ಟ್ ಮಾಡ್ಕೊಳ್ಬೇಕು, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಈ ರೀತಿ ರೋಸ್ಟ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಳಿ. ಎಷ್ಟು ನೈಸಿಗೆ ಪೌಡರ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೈಸಿಗೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು. ನೋಡಿ, ಈಗ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು 1 ತಿಂಗಳು 2 ತಿಂಗಳವರೆಗೂ ಕೂಡ ಇಟ್ಕೊಳ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಏಕೆಂದರೆ ಇದನ್ನು ಡ್ರೈಯಾಗಿ ರೋಸ್ಟ್ ಕೂಡ ಮಾಡಿರ್ತೀವಿ, ಎಲ್ಲ ಡ್ರೈ ಐಟಮ್ಸೇ ಆಗಿರೋದ್ರಿಂದ ನೀವು ಇದನ್ನು ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೂ ಬಳಸ್ಬೋದು, ಅದು ಹಾಳಾಗೋದೇ ಇಲ್ಲ ಸ್ನೇಹಿತರೆ. ಪದೇ ಪದೇ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ಮಾಡ್ಕೊಳ್ಳೋದಿಲ್ಲ, ಅಯ್ಯೋ ಬೇಡ ಅಂತ ಸ್ಟಾಪ್ ಮಾಡಿಬಿಡ್ತೀವಿ. ಹಾಗಾಗಿ 1 ತಿಂಗಳಿಗಾಗುವಷ್ಟು ನೀವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಬಿಡಿ. ಅರ್ಧ ಸ್ಪೂನ್ ಸಾಕು, ತುಂಬ ಜಾಸ್ತಿನೂ ಬೇಕಾಗಲ್ಲ. ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, 1 ಲೋಟದಷ್ಟು ನೀರನ್ನು ಚೆನ್ನಾಗಿ ಕುದಿಸ್ಕೊಂಬಿಡಿ. ಚೆನ್ನಾಗಿ ಕಾಯಿಸ್ಕೋಬೇಕು, ಜಾಸ್ತಿ ಬಿಸಿ ಆಗಿರಬೇಕು. ಅದನ್ನು 1 ಲೋಟಕ್ಕೆ, 1 ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಈ ಪೌಡರನ್ನು ಹಾಕಿಬಿಟ್ಟು ಒಂದು 3 ರಿಂದ 4 ನಿಮಿಷ, ಅಂದರೆ ಆ ನೀರು ನಾವು ಕುಡಿಯೋಷ್ಟು ಒಂದು ಬಿಸಿ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಅದನ್ನು ಹಾಗೆ ಬಿಡಿ. ಇದನ್ನು ಕುದಿಸೋ ಅವಶ್ಯಕತೆ ಏನಿಲ್ಲ, ಆಲ್ರೆಡಿ ಡ್ರೈ ರೋಸ್ಟ್ ಆಗಿರೋದ್ರಿಂದ ಕುದಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಿಸಿ ನೀರು, ಅಂದರೆ ಜಾಸ್ತಿ ಬಿಸಿ ಇರೋ ನೀರಿಗೆ ಹಾಕಿಬಿಟ್ಟು ಜಸ್ಟ್ ಅದನ್ನು ಒಂದು 3 ನಿಮಿಷ ಹಾಗೆ ಬಿಡಿ. ಆಗ ಸ್ವಲ್ಪ ಬಿಸಿ ಕಡಿಮೆ ಆಗಿರುತ್ತೆ. ನಂತರ ನೀವು ಇದನ್ನು ಕುಡಿಬಹುದು. ಫಿಲ್ಟ್ರ್ ಮಾಡ್ಕೊಂಡಾದರೂ ಕುಡಿಬಹುದು ಅಥವಾ ಹಾಗೆ ಆದರೂ ಕುಡಿಬಹುದು. ಇದನ್ನು ಕುಡಿದು ಅರ್ಧ ಗಂಟೆ ಆದಮೇಲೆ ನೀವು ಬ್ರೇಕ್ಫಾಸ್ಟನ್ನು ತೊಗೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರನ್ನು ಕುಡೀರಿ ಖಾಲಿ ಹೊಟ್ಟೆಗೆ. ಒಂದು 1/4 ಗಂಟೆ ಬಿಟ್ಟು ಇದನ್ನು ಪ್ರಿಪೇರ್ ಮಾಡ್ಕೊಂಡು ಕುಡೀರಿ. ಆಮೇಲೆ ನೀವು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಬ್ರೇಕ್ಫಾಸ್ಟನ್ನು ಮಾಡಿ. ಇದ್ರ ಜೊತೆಗೆ ಒಂದು ಸ್ಟ್ರಿಕ್ಟ್ ಒಂದು ಹೆಲ್ದಿ ಡಯಟ್ ಕೂಡ ತುಂಬಾ ಇಂಪಾರ್ಟೆಂಟು. ಆಯಿಲಿ ಫುಡ್ ಕಡಿಮೆ ಮಾಡಿ, ಹೊರಗಡೆ ಫುಡ್ ಕಡಿಮೆ ಮಾಡಿ, ಟೈಮು ಕರೆಕ್ಟಾಗಿ ಊಟ ಮಾಡಿ, ಸರಿಯಾದ ಟೈಮಿಗೆ ನಿದ್ರೆ ಮಾಡಿ. ಸ್ವಲ್ಪ ಒಂದು ಅರ್ಧ ಗಂಟೆ ಯಾವುದಾದ್ರೂ ಆ್ಯಕ್ಟಿವಿಟೀಸ್, ಎಕ್ಸಸೈಸ್, ವಾಕಿಂಗ್, ಯೋಗ, ಪ್ರಾಣಾಯಾಮ ಈ ಥರದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದೆಲ್ಲವನ್ನು ನೀವು ನಿಮ್ಮ ಒಂದು ಡೈಲಿ ಲೈಫ್ ಸ್ಟೈಲಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಒಂದು ದೇಹದ ತೂಕ ತುಂಬ ಬೇಗ ಕಡಿಮೆ ಆಗುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ, ದೇಹದ ಟಾಕ್ಸಿನ್ಸ್ ಕೂಡ ಹೊರಗಡೆ ಹೋಗುತ್ತೆ. ನಿಮ್ಮ ದೇಹದಲ್ಲಿ ಇರುವ ಎಲ್ಲ ಅಂಗಾಂಗಗಳಿಗೂ ಈ ಒಂದು ಡ್ರಿಂಕು ತುಂಬಾ ಪ್ರಯೋಜನಕಾರಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸು. ಒಂದ್ಸಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಸಾಕಷ್ಟು ದಿನ ಬಳಸ್ಬೋದು, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರೆಗ್ನೆಂಟ್ ವುಮನ್ ಬಳಸೋದಕ್ಕೆ ಹೋಗಬೇಡಿ. ಇವಾಗ ತಾನೇ ಡೆಲಿವರಿ ಆಗಿದ್ರೆ ಅಂದರೂ ಬೇಡ. ಡೆಲಿವರಿ ಆಗಿ ಒಂದು 3 ಮಂತ್ಸ್ ಆದಮೇಲೆ ನೀವು ಇದನ್ನು ಬಳಸಿ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು, ಡಯಾಬಿಟಿಕ್ ಇರೋರು ಕೂಡ ಯೂಸ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.